ಚಿಕ್ಕಬಳ್ಳಾಪುರದ ಎಸ್ಪಿ ವಿರುದ್ಧ ಈಗ ಪ್ರತಿಭಟನೆ ಆಗ್ತಾ ಇದೆ. ಈಗ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ, ತಾರತಮ್ಯದ ಆರೋಪ. ಚಿಕ್ಕಬಳ್ಳಾಪುರ ಎಸ್ಪಿ ನಾಗೇಶ್ ವಿರುದ್ಧ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ. ಎಸ್ಪಿ ಕಚೇರಿ ಎದುರು ಪೇದೆಗಳ ಮೌನ ಪ್ರತಿಭಟನೆ ನಡೀತಾ ಇದೆ. ಕುಟುಂಬ ಸಮೇತ ಅಶೋಕ್ ಮತ್ತು ನರಸಿಂಹಮೂರ್ತಿ ಅವರು ಧರಣಿಯನ್ನ ಮಾಡ್ತಾ ಇರೋದು. ನಮ್ಮದಲ್ಲದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ, ಶೂಟ್ ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪಿ ಡಿಎಲ್ ನಾಗೇಶ್ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಎಸ್ಪಿ ನಾಗೇಶ್ ಅವರ ವಿರುದ್ಧ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ. ಈಗ ಎಸ್ಪಿ ಕಚೇರಿ ಎದುರು ಕುಟುಂಬ ಸಮೇತವಾಗಿ ಅಶೋಕ್ ಮತ್ತು ನರಸಿಂಹಮೂರ್ತಿ ಅವರು ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮ್ಮದಲ್ಲದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ, ಶೂಟ್ ಮಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಬೇಕು ಎಸ್ಪಿ ಅಂತ ಆಕ್ರೋಶ. ಸೊ ಈ ರೀತಿಯಾಗಿ ಚಿಕ್ಕಬಳ್ಳಾಪುರದ ಎಸ್ಪಿ ನಾಗೇಶ್ ಅವರ ವಿರುದ್ಧ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇದೆ. ಎಸ್ಪಿ ಕಚೇರಿ ಎದುರು ಪೇದೆಗಳು ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕುಟುಂಬ ಸಮೇತರಾಗಿನೇ ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಮುದ್ದುಕೃಷ್ಣ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಏನೇ ಸಮಸ್ಯೆಗಳಿದ್ದಾಗಲೂ ಸಹ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡೋಕೆ ಸರ್ಕಾರಿ ನೌಕರಗಳಿಗೆ ಅವಕಾಶ ಇಲ್ಲ. ಬಟ್ ಇಂತಹ ಅನಿವಾರ್ಯ ಪರಿಸ್ಥಿತಿಗೆ ಯಾಕೆ ಬಂದ್ರು ಪೇದೆಗಳು? ಏನಾಯ್ತು? ಅಂತಹ ತಾರತಮ್ಯವನ್ನ ಎಸ್ಪಿ ಅವರು ಮಾಡಿದ್ದಾದ್ರೂ ಏನು ಮುದ್ದುಕೃಷ್ಣ? ಖಂಡಿತ ಅರುಣ್, ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಅಂತಂದ್ರೆ ಶಿಸ್ತಿನ ಇಲಾಖೆ ಅಂತಾನೆ ಮಾತಿದೆ. ಹಾಗಾದ್ರೆ ಶಿಸ್ತಿನ ಇಲಾಖೆಯಲ್ಲಿ ಈ ರೀತಿಯ ಅಶಿಸ್ತು ಯಾಕೆ ಅನ್ನುವಂಥದ್ದು ಈಗ ಒಂದು ರೀತಿಯ ಯಕ್ಷ ಪ್ರಶ್ನೆ ಇರುವಂಥದ್ದು. ಕಾರಣ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಏನಂತಂದ್ರೆ ಕಳೆದ 9 ತಿಂಗಳ ಹಿಂದ್ಗಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರಿನಿಂದ ಬಂದಂತ ಒಬ್ಬ ಮಹಿಳೆ ಏನಿದ್ರೆ ಮನಿ ಡಬ್ಲಿಂಗ್ ವಿಚಾರಕ್ಕೆ ಅಂತೇಳಿ ಬಾಗೇಪಲ್ಲಿಗೆ ಬರ್ತಾಳೆ. ಅಲ್ಲಿ ಆರೋಪಿಗಳ ಜೊತೆ ಇನ್ನೇನು ಮನಿ ಡಬ್ಲಿಂಗ್ ಮಾಡ್ಕೊಳ್ಬೇಕು, ಆ ದುಡ್ಡನ್ನ ಕೊಟ್ಟು ಆ ವ್ಯವಹಾರವನ್ನ ಕುದಿಸ್ಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಪೊಲೀಸ್ ಪೇದೆಗಳ ಎಂಟ್ರಿ ಆಗ್ತಾರೆ. ಈ ಮಾಹಿತಿ ಬಂದು ಹಾಗಾಗಿ ಈ ಪೊಲೀಸ್ ಪೇದೆಗಳೇನಿದ್ರೆ ಮನಿ ದುಡ್ಡನ್ನ ತಂದಿದಂತಹ ಬೆಂಗಳೂರಿನಿಂದ ಮಹಿಳೆ ಏನಿರ್ತಾಳೆ ಆ ಮಹಿಳೆಗೆ ಸಹಾಯವನ್ನ ಮಾಡುವಂತ ಬದಲಾಗಿ ಆರೋಪಿಗಳೇನಿದ್ರೆ ಆರೋಪಿಗಳಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ರು ಅನ್ನೋಂಥದ್ದು ಇವರ ಮೇಲಿರುವಂತಹ ಆರೋಪ. ಹಾಗಾಗಿ ಈ ಒಂದು ವಿಚಾರ ಎಸ್ ಪಿ ಅವರ ಗಮನಕ್ಕೂ ಬರುತ್ತೆ. ಹಾಗಾಗಿ ಇವರಿಬ್ಬರ ಮೇಲೆ ಕೂಡ ಇಲಾಖಾ ವಿಚಾರಣೆಯನ್ನ ಈಗಾಗಲೇ ಕೂಡ ನಡೆಸ್ತಾ ಇರುವಂತದ್ದು. ಕಳೆದ 9 ತಿಂಗಳಿಂದಲೂ ಕೂಡ ಇವರನ್ನ ಇಲಾಖಾ ವಿಚಾರಣೆಯಲ್ಲಿ ಹಿಡಿದ್ರೆ ಈಗಾಗಲೇ ಕೂಡ ಇವರನ್ನ ಅಮಾನತು ಮಾಡಲಾಗಿತ್ತು. ತದನಂತರ ರಿವೋಕ್ ಮಾಡಿ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ಕೆಲಸ ಕೊಡಲಾಗಿತ್ತು. ಆದ್ರೆ ಈಗ ಇವರ ಆರೋಪ ಇರುವಂತದ್ದು ಇಲಾಖಾ ವಿಚಾರಣೆ ನಡೀತಾ ಇದೆ, ಆದ್ರೆ ತಮ್ಮ ವಾದವನ್ನ ಸಮರ್ಥವಾಗಿ ಮಂಡನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಎಸ್ ಪಿ ಸಾಹೇಬರು ನಾವು ಹೋದಂತಹ ಸಂದರ್ಭದಲ್ಲಿ ನಮಗೆ ಸಮರ್ಪಕವಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ವಿನಾಕಾರಣ ನಮ್ಮನ್ನ ಜಾತಿ ವಿಚಾರವನ್ನ ತಂದು ನಮ್ಮ ಮೇಲೆ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಇರುವಂತದ್ದು. ಹಾಗಾಗಿ ಇಲಾಖಾ ವಿಚಾರಣೆ ಏನಿದೆ ಅದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಇಲಾಖಾ ವಿಚಾರಣೆಯನ್ನ ಮಾಡಲಿ ಅನ್ನುವಂತ ಒಂದು ಮನವಿಯನ್ನ ಕೂಡ ಈಗ ಇವರು ಮಾಡ್ತಾ ಇರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಎಸ್ ಪಿ ಅವರು ಈ ದಿನ ರಜೆ ಇದ್ದಾರೆ. ಹಾಗಾಗಿ ಸ್ಥಳಕ್ಕೆ ಈಗ ಅಡಿಷನಲ್ ಎಸ್ ಪಿ ಆಗಿರುವಂತಹ ಕಾಸಿಂ ಸಾಬ್ ಅವರು ಸ್ಥಳಕ್ಕೆ ಬಂದು ಈಗ ಇವರನ್ನ ಮನವೊಲಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಇವರದ್ದು ಏನೇ ಇದ್ರೂ ಕೂಡ ಅಹವಾಲುಗಳನ್ನ ಸ್ವೀಕಾರ ಮಾಡ್ತೀವಿ, ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಈಗ ಅವರ ಅಹವಾಲವನ್ನು ಸ್ವೀಕಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.